ದೋಸ್ತ್ರು ಇರ್ಬೇಕಂದ್ರೆ ಹೆಂಗಿರ್ಬೇಕಂತ ಕೇಳ್ರ ಕೃಷ್ಣ ಸುಧಾಮ, ಕೃಷ್ಣ ಕುಚೇಲನಂಗಿರ್ಬೇಕು ಅಂತ ಹೇಳ್ತಾರ. ಇನ್ನೊಂದ್ ದಿವಸ ಕುಚೇಲ ಅಂತ ಕರಿತಾರೋ, ಸುಧಾಮ ಅಂತ ಪ್ರಸಿದ್ಧದ. ಸುಧಾಮ ಬ್ರಾಹ್ಮಣ ನೋಡ್ರಿ, ಯೋಗ ಹೆಂಗಿರ್ತದ, ಅದು ಎಂತ ಬ್ರಾಹ್ಮಣ, ಕಡು ಬಡವ ಬ್ರಾಹ್ಮಣ. ಗುರುಕುಲದಾಗ ದ್ವಾರಕಾಧೀಶ ಆಗತಕ್ಕಂತ ನಾರಾಯಣ ಶ್ರೀಕೃಷ್ಣ ಜೊತೆಗೆ ಸಹಪಾಠಿಯಾಗಿರ್ತಕ್ಕಂಥ ಯೋಗಿತ್ತು. ಆ ಸಂದರ್ಭ ಸಹಿತ ಕೃಷ್ಣ ತನಗ ಬಂದಂತ ಒಂದು ಹೋಳಿಗೆ ಎತ್ತಿ ಇವ್ ಕೊಡ್ತಿದ್ದ. ಅಷ್ಟು ಆತ್ಮೀಯತೆ ಇತ್ತು, ಪ್ರೇಮ, ಮಿತ್ರ ಪ್ರೇಮ ಅಂತ. ಅದಕ್ಕ ರೂಢಿಯೊಳಗೆ ಉಪಾಧಿ ಕೊಡಾಗ ಮಿತ್ರ ಇದ್ರೆ ಹೆಂಗಿರ್ಬೇಕಪ್ಪ ಅಂತ ಕೇಳ್ರ ಮಹಾಭಾರತದ ಕಾಲದಂದು ಉದಾಹರಣೆ ಕೊಡ್ತಾರೋ, ಕೃಷ್ಣ ಸುಧಾಮ ಇದ್ದಂಗಿರ್ಬೇಕು. ಅಣ್ಣ ತಮ್ಮ ಇದ್ರೆ ಹೆಂಗಿರ್ಬೇಕಂತ ಕೇಳ್ರ ರಾಮ ಲಕ್ಷ್ಮಣರಂಗಿರ್ಬೇಕು. ಅದಂತೆ ಎತ್ತುವಳಿಗೆ ರಾಮ ಲಕ್ಷ್ಮಣ ಅಂತ ಹೆಸರು ಇರ್ತಿದ್ರು. ನಮ್ ಹಿಂದಿನ ಹಿರಿಯಾರ ಎತ್ತುಗಳ ಹೆಂಗ ಸಾಕ್ತಿದ್ರು, ಎಷ್ಟು ಪ್ರೇಮ ಮಾಡ್ತಿದ್ರು. ಆದಿನಾಥರ ಲಾಂಛನ ಋಷಭ. ಯಾರ ಮನೆಯಲ್ಲಿ ಋಷಭ ಇರ್ತದ, ಯಾರ ಮನೆಯಲ್ಲಿ ಹಸು ಇರ್ತದ, ಆ ಮನೆಯ ಯಾವ ದೋಷನೂ ತಗೊಳಂಗಿಲ್ಲ, ಆ ಮನೆ ವಾಸು ಶುದ್ಧಾಗಿ ಹೋಗ್ತದ ಅಂತಕ್ಕಂಥ ಸಂಸ್ಕೃತಿ ನಮ್ದು. ಅದರ ಜೈನರು ದಕ್ಷಿಣ ಭಾರತದಾಗ 99% ಒಕ್ಕಲುತನ ಮಾಡ್ತಕ್ಕಂಥವ್ರು, ಕೃಷಿ ಮ್ಯಾಲ ಬದುಕ್ತಕ್ಕಂಥವ್ರು. ನಿಜವಾದ ಭಕ್ತರು ಯಾರಂದ್ರ ಆದಿನಾಥರ ಭಕ್ತರು ಯಾರಂತ ಕೇಳಿದ್ರ ರೈತರ ನಿಜವಾದಂತ ಭಕ್ತರು ಅಂತ.